ನಮಸ್ಕಾರ ವಿದ್ಯಾರ್ಥಿಗಳೇ, ಈ ದಿನ ನಾನು 9ನೆಯ ತರಗತಿಯ 2ನೇ ಪದ್ಯಭಾಗವಾಗಿರ್ತಕ್ಕಂತಹ ಪಾರಿವಾಳ ಎಂಬ ಈ ಪದ್ಯಭಾಗವನ್ನು ನಿಮಗೆ ತಿಳಿಯಪಡಿಸ್ತಾ ಇದ್ದೀನಿ. ಪಾರಿವಾಳ ಅಂತಕ್ಕಂಥದ್ದು ಈ ಪಕ್ಷಿ ಹಿಂದಿನ ಕಾಲದಲ್ಲಿ ಒಂದು ರೀತಿಯ ಅಂಚೆ ವ್ಯವಸ್ಥೆಯನ್ನು ಮಾಡ್ತಾ ಇತ್ತು. ಅಂದರೆ ಪತ್ರ ರವಾನೆಯನ್ನು ಮಾಡ್ತಕ್ಕಂಥ ಒಂದು ಪಕ್ಷಿಯಾಗಿತ್ತು. ಈಗ ಈ ಪಾರಿವಾಳ ಅಂತಕ್ಕಂಥದ್ದು ಕೆಲವರು ಶೋಕಿಗೋಸ್ಕರ ಸಾಕ್ತಾರೆ, ಕೆಲವರು ಲಾಭ ಮಾಡಿಕೊಳ್ಳೋ ಉದ್ದೇಶಕ್ಕೋಸ್ಕರ ಸಾಕ್ತಾರೆ, ಕೆಲವರು ಅವುಗಳಿಂದಲೇ ಜೂಜಿಗೋಸ್ಕರನೂ ಕೂಡ ಬಳಸ್ತಾರೆ. ಅದರಲ್ಲಿ ಪಾರಿವಾಳ ಅಂತಕ್ಕಂಥ ಈ ಪಕ್ಷಿಯ ಒಂದು ಜೀವನ ಚಕ್ರವನ್ನು ಕವಿ ಯಾವ ರೀತಿ ಒಂದು ಕವನದ ಮೂಲಕ ತಿಳಿಯಪಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಪ್ರಸ್ತುತ ಈ ಒಂದು ಪದ್ಯಭಾಗವನ್ನು ಬರೆದಂತಹ ಕವಿಯ ಪರಿಚಯವನ್ನು ನಾವು ಮೊದಲು ಮಾಡ್ಕೊಳ್ಳೋಣ. ಕವಿ ಸೂರಂ ಎಕ್ಕುಂಡಿ ಅಂತಂದೇಳಿ, ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಅಂತ. ಈ ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಎಂಬ ಹೆಸರಿನ ಈ ಕವಿ 1923ರಲ್ಲಿ ಜನಿಸ್ತಾರೆ. ಇವರ ಕಾಲ 1923. ಇವರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ಇವರ ಒಂದು ಜನನ ಆಗುತ್ತೆ. ಇವರು ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂತಹ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಂತಹ ಒಬ್ಬ ಮಹಾನ್ ಕವಿ ಕೂಡ ಹೌದು. ಇವರು 1944ರಲ್ಲಿ BA ಆನರ್ಸ್ ಪದವಿಯನ್ನು ಪಡೆದಂತಹ ಈ ಎಕ್ಕುಂಡಿಯವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಲದಲ್ಲಿ ಒಬ್ಬ ಪ್ರೌಢಶಾಲೆಯ ಅಧ್ಯಾಪಕರಾಗಿ ಸುಮಾರು 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ. ತದನಂತರ 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ನಂತರ ಸೂರಂ ಎಕ್ಕುಂಡಿ ಅವರಿಗೆ ಅದೇ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಹುದ್ದೆ ಕೂಡ ಸಿಗುತ್ತೆ. ಹಾಗಾಗಿ ಸಹಶಿಕ್ಷಕರಾಗಿ 35 ವರ್ಷ ಸೇವೆಯನ್ನು ಸಲ್ಲಿಸಿದ ನಂತರ ಅಲ್ಲಿಯೇ ಅವರು ಮುಖ್ಯೋಪಾಧ್ಯಾಯರಾದರು. ಅದಾದ ಮೇಲೆ ಇವರು ಮುಖ್ಯೋಪಾಧ್ಯಾಯರಾದ ಮೇಲೆ ಅಥವಾ ಸಹಶಿಕ್ಷಕರಾಗಿದ್ದಂಥ ಸಂದರ್ಭದಲ್ಲಿಯೂ, ಮುಖ್ಯೋಪಾಧ್ಯಾಯರಾಗಿದ್ದಂಥ ಸಂದರ್ಭದಲ್ಲಿಯೂ, ಮತ್ತು ಅವರು ನಿವೃತ್ತರಾದ ನಂತರವೂ ಸಹ ಸಾಹಿತ್ಯ ಕೃಷಿಯನ್ನು ಅವರು ಕೈಬಿಟ್ಟಿರಲಿಲ್ಲ. ಅಂದರೆ ಇವರು ಹಲವಾರು ಕೃತಿಗಳನ್ನು ರಚಿಸಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಕವಿ ಕೂಡ ಒಬ್ಬರಾಗಿದ್ದಾರೆ. ಇವರು ಬರೆದಿರ್ತಕ್ಕಂತಹ ಕವನ ಸಂಕಲನ ಅಂತಂದರೆ ಹಲವಾರು ಕವನ ಸಂಕಲನಗಳನ್ನು ಇವರು ಬರೆದಿದ್ದಾರೆ. ಶ್ರೀ ಆನಂದ ತೀರ್ಥರು ಅಂತಕ್ಕಂಥ ಒಂದು ಕವನ ಸಂಕಲನ ಕೂಡ ಬರೆದಿದ್ದಾರೆ. ಸಂತಾನ ಎನ್ನುವ ಕವನ ಸಂಕಲನ ಇವರದೇ ಆಗಿದೆ. ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು ಇವು ಅವರು ಬರೆದಿರ್ತಕ್ಕಂತಹ ಕವನ ಸಂಕಲನಗಳಾಗಿದ್ದಾವೆ. ಮತ್ತೆ ನೆರಳು ಎನ್ನುವ ಒಂದು ಕಥಾ ಸಂಕಲನವನ್ನು ಕೂಡ ಇವರು ಬರೆದಿದ್ದಾರೆ. ಹಾಗೆ ಇವರು ಬರೆದಿರ್ತಕ್ಕಂಥ ಕಾದಂಬರಿ ಅಂತಂದರೆ ಪ್ರತಿಬಿಂಬಗಳು ಅಂತಕ್ಕಂಥ ಒಂದು ಕಾದಂಬರಿಯನ್ನು ಕೂಡ ಇವರು ಬರೆದಿದ್ದಾರೆ. ಇವರ ಈ ಒಟ್ಟಾರೆ ಸಾಹಿತ್ಯ ಕೃಷಿಗೆ ಇವರಿಗೆ ಸೋವಿಯತ್ ಲ್ಯಾಂಡ್ನ ನೆಹರು ಎನ್ನುವ ಪುರಸ್ಕಾರ ಇವರಿಗೆ ದೊರೆತಿದೆ. ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ ಇವರಿಗೆ ದೊರೆತಿದೆ. ಜೊತೆಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ, ಬಹುಮಾನ ಕೂಡ ಬಂದಿದೆ.
ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೂಡ ಇವರಿಗೆ ದೊರೆತಿದೆ. ಶ್ರೀಯುತರು 1995ರಲ್ಲಿ ನಿಧನರಾಗ್ತಾರೆ. ಪ್ರಸ್ತುತ ಈ ಒಂದು ಪದ್ಯ ಭಾಗವಾದಂತಹ ಪಾರಿವಾಳ ಈ ಪದ್ಯ ಭಾಗವನ್ನು ಸೂರಂ ಎಕ್ಕುಂಡಿಯವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಸಮಗ್ರ ಕಥನ ಕವನಗಳು ಅಂತ ಅಂದರೆ ಕಥನ ಕವನ ಎನ್ನುವ ಒಂದು ಹೊಸ ಪದ ನಮಗಿಲ್ಲಿ ಪರಿಚಯ ಆಗ್ತಾ ಇದೆ. ಕಥನ ಕವನ ಅಂತ ಅಂದರೆ ಕವನದ ರೂಪದಲ್ಲಿದ್ದು ಕಥೆಯನ್ನು ಹೇಳುವಂತಹ ಒಂದು ಸಾಹಿತ್ಯ ಕಥನ ಕವನ ಅಂತಂದೇಳಿ ನೋಡೋದಕ್ಕೆ ಅದು ಪದ್ಯ ರೂಪದಲ್ಲಿ ಅಥವಾ ಕವನ ರೂಪದಲ್ಲಿ ಇದ್ರೂ ಸಹ ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಥೆ ಅದರಲ್ಲಿ ಅಡಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಹಾಗಾಗಿ ಇಂತಹ ಒಂದು ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಪ್ರಸ್ತುತ ಈ ಒಂದು ಪದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಮಕ್ಕಳೇ, ಈ ಒಂದು ಪದ್ಯ ಭಾಗದಲ್ಲಿ ಕವಿಯ ಆಶಯ ಭಾವ ಏನು ಅನ್ನೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಪಾರಿವಾಳ ಎಂಬ ಕವನವು ಒಂದು ಕಥನ ಕವನವಾಗಿದೆ. ದಟ್ಟ ಕಾಡಿನ ಹೆಮ್ಮರದಲ್ಲಿ ಇದ್ದ ಒಂದು ಪಾರಿವಾಳಗಳ ಒಂದು ಜೋಡಿಯು ಪರಸ್ಪರ ಅಗಲಿರಲಾರದೆ ತಮ್ಮ ಮರಿಗಳೊಡನೆ ಅವು ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು. ಅಂದರೆ ಒಂದು ದಟ್ಟವಾದಂತಹ ಒಂದು ಕಾಡು, ಆ ಕಾಡಿನ ಮಧ್ಯದಲ್ಲಿ ಇದ್ದಂತಹ ಒಂದು ಹೆಮ್ಮರ, ಬೃಹದಾಕಾರವಾಗಿ ಬೆಳೆದಿದ್ದಂತಹ ಒಂದು ಮರ, ಆ ಮರದ ಪಟರೆಯಲ್ಲಿ ಪಾರಿವಾಳಗಳ ಒಂದು ಜೋಡಿ ಪಾರಿವಾಳಗಳು ಅಲ್ಲಿ ವಾಸವಾಗಿದ್ದು, ಆ ಪಾರಿವಾಳಗಳಿಗೆ ಮರಿಗಳು ಇದ್ವು. ಆ ಮರಿಗಳ ಧ್ವನಿಯನ್ನು ಕೇಳ್ತಾ ಅವು ಬಹಳ ಆನಂದದಿಂದ ಬಾಳ್ತಾ ಇತ್ತು. ಬೇಡನು ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿ ಬೇಡನ ಪಾಲಾದವು. ಅಂದರೆ ಬೇಡ ಆ ಪಾರಿವಾಳಗಳನ್ನು ನೋಡಿ ಅವನು ಒಂದು ಬಲೆಯನ್ನು ಬೀಸ್ತಾನೆ. ಆ ಬೀಸಿದಂಥ ಬಲೆಯಲ್ಲಿ ಮರಿಗಳು ಸಿಲುಕಿಕೊಳ್ತವೆ. ಮರಿಗಳು ಸಿಲುಕಿಕೊಂಡು ಅವುಗಳ ಚೀತ್ಕಾರವನ್ನು ಕೇಳಲಾರದಂತಹ ಸಂದರ್ಭದಲ್ಲಿ ತಾಯಿ ಪಾರಿವಾಳ ಹೋಗುತ್ತೆ. ತದನಂತರ ತಂದೆ ಪಾರಿವಾಳವು ಸಹ ಅದು ಹೋಗಿ ಆ ಬಲೆಯಲ್ಲಿ ಸಿಲುಕಿಕೊಳ್ತವೆ. ಹೀಗೆ ಆ ಒಂದು ಕ್ಷಣದ ಮೋಹಕ್ಕೆ ಬಲಿಯಾಗಿ ಸರ್ವನಾಶಕ್ಕೆ ಕಾರಣವಾಗಿರ್ತಕ್ಕಂಥ ಈ ಒಂದು ಜೋಡಿ ಪಾರಿವಾಳದ ಕಥೆಯನ್ನು ಈ ಪಾರಿವಾಳ ಎಂಬ ಪದ್ಯ ಭಾಗದಲ್ಲಿ ಬಹಳ ಸುಂದರವಾಗಿ ಕವಿ ಸೂರಂ ಎಕ್ಕುಂಡಿಯವರು ಚಿತ್ರಿಸಿದ್ದಾರೆ. ಅದಕ್ಕೆ ಒಂದು ಸಂದೇಶವನ್ನು ಕೂಡ ನಾವು ಈ ಪದ್ಯ ಭಾಗದಲ್ಲಿ ಕವಿಯ ಆಶಯ ಭಾಗದಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ. ಏನಪ್ಪ ಅಂದರೆ, ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದೇ ಈ ಕಥನ ಕವನದ ಆಶಯ ಭಾವವಾಗಿದೆ. ಅಂದರೆ ವ್ಯಾಮೋಹ ಅಂತ, ಮೋಹ ಇರಬೇಕು ಆದರೆ ವ್ಯಾಮೋಹ ಇರಬಾರ್ದು ಅಂತ. ಅತಿಯಾದ ಮೋಹ ಇದ್ದಾಗ ಅದು ವ್ಯಾಮೋಹ ಆಗುತ್ತೆ. ಆ ವ್ಯಾಮೋಹವನ್ನು ನಾವು ತೊರೆದು ಸ್ವಲ್ಪ ತಾಳ್ಮೆಯಿಂದ ಆಲೋಚಿಸಿದಾಗ ಕಾರ್ಯ ಸಾಧನೆಯನ್ನು ಮಾಡಬಹುದು ಎನ್ನುವ ಸಂದೇಶವನ್ನು ಅಥವಾ ಆಶಯ ಭಾವವನ್ನು ಕವಿ ಈ ಒಂದು ಪದ್ಯ ಭಾಗದಲ್ಲಿ ಇಟ್ಟಿರ್ತಕ್ಕಂಥ ಒಂದು ಆಶಯ ಭಾವ ಆಗಿದೆ ಅಥವಾ ಕವಿಯ ಆಶಯ ಭಾವ ಆಗಿದೆ. ಹಾಗೆಯೇ ಈ ಒಂದು ಪದ್ಯ ಭಾಗಕ್ಕೆ ಹೋಗುವುದಕ್ಕಿಂತ ಮೊದಲು ನಾವು ಪದ್ಯದ ಒಂದು ಪ್ರವೇಶವನ್ನು ನೋಡೋಣ.
ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕವನಗಳು ಸಹೃದಯರನ್ನು ರಂಜಿಸುತ್ತದೆ. ನೀವು ಬಹಳ ಕವನಗಳು ಅಂತಂದ್ರೆ ಇಲ್ಲಿ ಪದ್ಯಗಳು ಅಂತಂದು ಅಥವಾ ಈ ಮನಸ್ಸಿನ ಭಾವನೆಯನ್ನು ಅಭಿವ್ಯಕ್ತಪಡಿಸುವಂತಹ ಭಾವಗೀತೆಗಳಾಗಿರ್ಬೋದು ಅಥವಾ ಕವನಗಳು ಆಗಿರ್ಬೋದು. ಈ ಕವನಗಳು ಸಹೃದಯರನ್ನ ರಂಜಿಸ್ತವೆ ಅಂತಂದ, ಅಂದರೆ ಮನಸ್ಸಿಗೆ ಮುದವನ್ನು ಕೊಡ್ತಕ್ಕಂಥ ಹಾಡುಗಳಾಗಿರ್ತವೆ. ಅದರಲ್ಲಿ ಕಥನ ಕವನಗಳು ತುಂಬ ಮಹತ್ವದ್ದಾಗಿವೆ. ಅಂದರೆ ಈ ಕವನಗಳಲ್ಲಿ ಕಥನ ಕವನಗಳು ಅಂತಕ್ಕಂಥವು ಅಂದರೆ ಕುತೂಹಲವನ್ನ ಕೆರಳಿಸುವಂತಹ ಹಾಡುಗಳಾಗಿರ್ತವೆ. ಕಥನ ಕವನಗಳು ಅಂತಂದೇಳಿ ಕಥೆಯನ್ನ ಹೇಳುವಂತಹ ಕವನಗಳು ಅಥವಾ ಕವನ ರೂಪದಲ್ಲಿರ್ತಕ್ಕಂತಹ ಕಥೆಗಳು ಅಂತ, ಅದೇ ಕಥನ ಕವನಗಳು ಅಂತಂದೇಳಿ ಕರೀತಾರೆ. ಇವು ತುಂಬ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಪ್ರಕಾರ ಆಗಿದೆ. ಸಾಹಿತ್ಯ ಪ್ರಕಾರಗಳಲ್ಲಿ ಇದು ಕೂಡ ಒಂದು. ಕವನದ ಮುಖಾಂತರವೇ ಒಂದು ಘಟನೆಯನ್ನೋ ಅಥವಾ ಒಂದು ಕಥೆಯನ್ನೋ ಓದುಗರಿಗೆ ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಹೋಗಿ ಒಂದು ಉತ್ತಮವಾದಂತಹ ಅಂತ್ಯವನ್ನು ಕಾಣಿಸಿ ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು, ಅನುಭವದ ನುಡಿಮುತ್ತನ್ನು ನೀಡುವುದು ಈ ಕಥನ ಕವನಗಳ ಪ್ರಮುಖವಾದಂತಹ ಒಂದು ಲಕ್ಷಣವಾಗಿದೆ ಅಂತ. ಅಂದರೆ ಕವನದ ರೂಪದಲ್ಲಿ ನೋಡೋದಕ್ಕೆ ಕವನ ರೂಪದಲ್ಲಿ ಇದ್ರೂ ಸಹ ಅದು ಕಥೆಯನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಅದನ್ನು ಓದ್ತಾ ಓದ್ತಾ ಆ ಕಥೆಯಲ್ಲಿ ಬರ್ತಕ್ಕಂತಹ ಒಂದು ಕುತೂಹಲವನ್ನು, ಒಂದು ಸಂದೇಶವನ್ನು, ಒಂದು ಅನುಭವದ ನುಡಿಮುತ್ತನ್ನು ನೀಡ್ತಕ್ಕಂಥದ್ದೇ ಈ ಕಥನ ಕವನಗಳ ಪ್ರಮುಖವಾದಂತಹ ಒಂದು ಲಕ್ಷಣಗಳಾಗಿದ್ದಾವೆ. ಸೂರಂ ಎಕ್ಕುಂಡಿಯವರು ಕಥನ ಕವನಗಳನ್ನು ರಚಿಸುವಲ್ಲಿ ಯಶಸ್ವಿಯಾದಂತಹ ಕವಿಗಳಾಗಿ ಪ್ರಸಿದ್ಧರಾಗಿದ್ದಾರೆ. ಅಂದರೆ ಈ ಕಥನ ಕವನಗಳನ್ನು ರಚನೆ ಮಾಡುವ ಒಂದು ನಿಟ್ಟಿನಲ್ಲಿ ಸೂರಂ ಎಕ್ಕುಂಡಿಯವರು ಉತ್ತಮವಾದಂತಹ ಒಂದು ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಯಶಸ್ವಿಯಾದಂತಹ ಕವಿಗಳ ಸಾಲಿನಲ್ಲಿ ಇವರು ಕೂಡ ಪ್ರಸಿದ್ಧಿಯನ್ನು ಪಡೆದಂತಹ ಒಬ್ಬ ಕವಿಯಾಗಿದ್ದಾರೆ. ಕಥನ ಕವನಗಳು ರಚನೆಯ ಈ ಎಕ್ಕುಂಡಿ ಎಸ್.ಆರ್. ಎಕ್ಕುಂಡಿ ಅವರ ಒಂದು ಈ ಪಾರಿವಾಳ ಪದ್ಯ ನೋಡೋಣ. ಈ ಪದ್ಯದಲ್ಲಿ ಬರ್ತಕ್ಕಂತಹ ಪ್ರಮುಖವಾದಂತಹ ಕೆಲವೊಂದು ಹೊಸ ಪದಗಳ ಅರ್ಥವನ್ನು ಕೂಡ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಮುಸುಕು ಅಂತ, ಮುಸುಕು ಅಂದರೆ ಆವರಿಸಿರ್ತಕ್ಕಂಥದ್ದು ಅಥವಾ ಸುತ್ತುವರೆದಿರ್ತಕ್ಕಂಥದ್ದು ಅಂತ. ವ್ಯಾಮೋಹ ಅಂತ, ವ್ಯಾಮೋಹ ಅಂದರೆ ಅತಿಯಾದ ಪ್ರೀತಿ ಅಂತ. ಅತಿಯಾದಂತಹ ಪ್ರೀತಿಗೆ ವ್ಯಾಮೋಹ ಅಂತ ಕರೀತಾರೆ. ಹೊದರು, ಹೊದರು ಅಂತಂದರೆ ಪೊದೆ ಅಥವಾ ಪೊಟರೆ ಅಂತ. ದೊಡ್ಡ ದೊಡ್ಡ ಮರಗಳಲ್ಲಿ ಪೊಟರೆಗಳು ಅಂತ ಇರ್ತಾರೆ. ಮರ ಟೊಳ್ಳು ಬಿದ್ದಿರುತ್ತೆ, ಆ ಟೊಳ್ಳಿನ ಒಳಗಡೆ ಗೂಡುಗಳನ್ನು, ಪಕ್ಷಿಗಳು ಗೂಡುಗಳನ್ನು ಕಟ್ಕೊಂಡು ವಾಸ ಮಾಡ್ತಿರ್ತವೆ ಅಂತ ಒಂದಿದು ಪೊದೆ ಅಥವಾ ಪೊಟರೆ ಅಂತಂದು ಕರೀತಾರೆ. ಹೊದರು ಅಂತ. ವಾತ್ಸಲ್ಯ ಅಂತ, ವಾತ್ಸಲ್ಯ ಅಂತಂದರೆ ಅಕ್ಕರೆ ಅಂತ, ಮಮತೆ, ಪ್ರೀತಿ ಅಂತ ಅರ್ಥಗಳನ್ನು ಕೊಡುತ್ತೆ. ಸಿದ್ಧಿ ಅಂತ, ಸಿದ್ಧಿ ಅಂದರೆ ಫಲಕಾರಿಯಾಗ್ತಕ್ಕಂಥದ್ದು ಅಥವಾ ಪ್ರಾಪ್ತವಾಗ್ತಕ್ಕಂಥದ್ದು ಅಂತ. ಇವು ಈ ಒಂದು ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಹೊಸ ಪದಗಳಾಗಿದ್ದಾವೆ. ಇನ್ನು ಹಲವಾರು ಪದಗಳನ್ನು ನಾವು ಕಾಣ್ಬೋದು. ಬೇಡ ಅಂದರೆ ಬೇಟೆಗಾರ, ಮತ್ತೆ ಇನ್ನು ಹಲವಾರು ಶಬ್ದಗಳು ಇದ್ದಾವೆ. ನೋಡೋಣ ಇಲ್ಲಿ ಪದ್ಯ ಭಾಗ ಬನ್ನಿ ನೋಡೋಣ. ಮೊದಲನೇ ಪದ್ಯ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ಮುದ್ದು ಬಿಳಿ ಪಾರಿವಾಳಗಳ ಜೋಡಿ,
ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರುವು ಒಂದನೊಂದು. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರುವು ಒಂದನೊಂದು. ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು, ಹಿಗ್ಗು ತುಂಬಿತು ಬಂದು ಹೊದರಿನಲ್ಲಿ ಬಂದು. ಈ ಒಂದು ಪದ್ಯ ಭಾಗವನ್ನು ನಾವು ವಿವಿಧ ಧಾಟಿಗಳಲ್ಲಿ ಹಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಅಥವಾ ಹಾಡ್ಬೋದು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ತಾ, ನಿಮಗೆ ಇಷ್ಟವಾದಂಥ ರಾಗ ಸಂಯೋಜನೆಯನ್ನು ಮಾಡಿಕೊಂಡು ನೀವು ಹಾಡ್ಬೋದಾಗಿದೆ. ನನಗೆ ಗೊತ್ತಿರುವ ಹಾಗೆ ನಾನು ಒಂದು ದಾಟಿಯನ್ನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಇಟ್ಟ ಮೊಟ್ಟೆಯನ್ನುಡಿದು ಹಿಗ್ಗುತ್ತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ. ಇಟ್ಟ ಮೊಟ್ಟೆಯನ್ನುಡಿದು ಹಿಗ್ಗುತ್ತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ. ದಿನಗಳೆದವಾನಂದದಿಂದ ಬಾಳಿ, ದಿನಗಳೆದವಾನಂದದಿಂದ ಬಾಳಿ. ಬೇಡನೊಬ್ಬನು ಬಂದು ಬಲೆಯ ಹರಡಿದ ನೊಮ್ಮೆ, ಬೇಡನೊಬ್ಬನು ಬಂದು ಬಲೆಯ ಹರಡಿದ ನೊಮ್ಮೆ. ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ, ಬೇಡನೊಬ್ಬನು ಬಂದು ಬಲೆಯ ಹರಡಿದ ನೊಮ್ಮೆ. ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ. ಚೀತ್ಕರಿಸತೊಡಗಿದವು ಬರಲು ಹೊರಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಕಂಡು ಪಾರಿವಾಳಗಳ ಪಾಡು ತಾಯಿ ದುಮಿಕಿತು ಬಲೆಗೆ, ಕಂಡು ಪಾರಿವಾಳಗಳ ಪಾಡು ತಾಯಿ ದುಮಿಕಿತು ಬಲೆಗೆ. ಹೆಂಡತಿಯ ನಗಲಿರದ ಗಂಡು ಹಕ್ಕಿ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ. ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ, ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ. ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ. ಬಲೆಗೆ ನುಗ್ಗಿದ ಪಾರಿವಾಳಗಳ ಹಿಂಡು. ಹಸಿದ ಬೇಡನು ನಡೆದ ಹೊತ್ತುಕೊಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ವ್ಯಾಮೋಹವನ್ನು ತೊರೆದು ಬಾಳಬೇಕು, ವ್ಯಾಮೋಹವನ್ನು ತೊರೆದು ಬಾಳಬೇಕು. ಏನು ಬಂದರೂ ಕೂಡ ತಾಳಬೇಕು, ಏನು ಬಂದರೂ ಕೂಡ ತಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ಹೀಗೆ ವಿದ್ಯಾರ್ಥಿಗಳೇ, ಈ ಒಂದು ಪದ್ಯ ಭಾಗವನ್ನು, ಇದರ ಒಂದು ಭಾವಾರ್ಥವನ್ನು ಒಂದೊಂದಾಗಿ ತಿಳಿತಾ ಹೋಗೋಣ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಅಂತ. ಅಂದರೆ ಒಂದು ದಟ್ಟವಾದಂತಹ ಅಭಯಾರಣ್ಯ ಕಾಡು, ಆ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಹೆಮ್ಮರ, ದೊಡ್ಡ ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂತಹ ಒಂದು ಮರ. ಆ ಹೆಮ್ಮರದ ಹೊದರಿನಲ್ಲಿ, ಹೊದರು ಅಂತಂದರೆ ಪೊಟರೆ, ಆ ಮರದಲ್ಲಿ ಕೊಂಬೆಯ ನಡುವೆ ಒಂದು ಪೊಟರೆ ಇತ್ತು. ಆ ಪೊಟರೆಯ ಒಳಗೆ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಅಂತ. ಅಂದರೆ ಆ ಮರದ ಪೊಟರೆಯಲ್ಲಿ ಮುದ್ದಾದಂತಹ ಬಿಳಿ ಪಾರಿವಾಳಗಳ ಒಂದು ಜೋಡಿ ವಾಸವಾಗಿದ್ದವು, ಅಥವಾ ಜೋಡಿ ಪಾರಿವಾಳಗಳು, ಮುದ್ದಾದಂತಹ ಬಿಳಿಯ ಬಣ್ಣದ ಜೋಡಿ ಪಾರಿವಾಳಗಳು ಆ ಪೊಟರೆಯಲ್ಲಿ ವಾಸವಾಗಿದ್ವು. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಅಂತ. ಅಂದರೆ ಹಗಲು ಇರುಳು, ಹಗಲಿನಲ್ಲೂ ಸಹ ಜೊತೆ ಜೊತೆಯಾಗಿರ್ತಾ ಇದ್ವು, ಇರುಳಿನಲ್ಲೂ ಸಹ ಜೊತೆ ಜೊತೆಯಾಗಿಯೇ ಬದುಕ್ತಾ ಇದ್ವು, ಬಾಳ್ತಾ ಇದ್ವು, ಜೀವಿಸ್ತಾ ಇದ್ವು. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು. ಅವಿಬ್ಬರು ಜೊತೆ ಜೊತೆಯಾಗಿ, ಅವೆರಡು ಜೋಡಿ ಹಕ್ಕಿಗಳು ಜೊತೆ ಜೊತೆಯಾಗಿ ಜೀವಿಸ್ತಾ ಇದ್ವು.
ಹೀಗೆ ಸದಾ ಜೊತೆಯಲ್ಲೇ ಇರ್ತಾ ಇದ್ದಂತಹ ಜೋಡಿ ಪಾರಿವಾಳಗಳಿಗೆ ಅವೇನು ಮಾಡಿದ್ವು ಅಂದರೆ ಆ ಹೆಣ್ಣು ಪಾರಿವಾಳ ಮೊಟ್ಟೆಯನ್ನು ಹಿಡಿದು ಅವುಗಳಿಗೆ ಎರಡೂ ಪಾರಿವಾಳಗಳು ಸೇರಿ ಕಾವು ಕೊಟ್ಟು ಅವು ಮೊಟ್ಟೆಗಳು ಮರಿಯಾದವು. ಆ ಮರಿ ಬಂದ ಮೇಲೆ ಹೊರಬಿದ್ದಂಥ ಪುಟ್ಟ ಪಾರಿವಾಳಗಳ ಆ ಮಧುರವಾದಂತಹ ಚಿಲಿಪಿಲಿ ನಾದವನ್ನು ಕೇಳಿ ಆನಂದದಿಂದ ಅವು ಸುಖವಾಗಿ ಬಾಳ್ತಾ ಇದ್ವು. ಇಟ್ಟ ಮೊಟ್ಟೆಯಿಂದ ಹೊರಬಿದ್ದಂತಹ ಪುಟ್ಟ ಪಾರಿವಾಳಗಳ ಮಧುರವಾದಂತಹ ಸದ್ದನ್ನು ಕೇಳಿ, ಆ ಶಬ್ದವನ್ನು ಕೇಳಿ ಆ ಜೋಡಿ ಪಾರಿವಾಳಗಳಿಗೆ ಬಹಳ ಆನಂದವಾಯಿತು. ಆ ಮರಿ ಪಾರಿವಾಳಗಳ ಜೊತೆಯಲ್ಲಿಯೇ ಈ ಜೋಡಿ ಪಾರಿವಾಳಗಳು ಸಹ ಸುಖವಾಗಿ ಆನಂದದಿಂದ ಬದುಕ್ತಾ ಇದ್ವು, ಜೀವಿಸ್ತಾ ಇದ್ವು. ಹೀಗೆ ಅವು ಒಂದನ್ನೊಂದು ಅಗಲಿರದೆ ಇದ್ದಂತಹ ಆ ಒಂದು ಜೋಡಿ ಪಾರಿವಾಳಗಳು ಏನು ಮಾಡುದು ಅಂತಂದರೆ ಮೊಟ್ಟೆಯನ್ನು ಇಟ್ಟು, ನೋಡಿಲಿ ನೀವು ಚಿತ್ರದಲ್ಲಿ ಕಾಣ್ಬೋದು ಆ ಜೋಡಿ ಪಾರಿವಾಳಗಳು ಎಷ್ಟೊಂದು ಅನ್ಯೋನ್ಯವಾಗಿ ಇದ್ದಾವೆ ಅಂತಕ್ಕಂಥದ್ದನ್ನು ಕಾಣ್ಬೋದಾಗಿದೆ. ಮೊದಲನೇ ಮತ್ತು ಎರಡನೇ ಚಿತ್ರದಲ್ಲಿ ನೀವು ಕಾಣ್ಬೋದು ಆ ಮುದ್ದಾದಂತಹ ಬಿಳಿಯ ಪಾರಿವಾಳಗಳು ಯಾವ ರೀತಿ ಒಂದನ್ನೊಂದು ಬಿಟ್ಟಿರದೆ ಸದಾ ಜೊತೆಯಲ್ಲಿ ಇರ್ತಕ್ಕಂಥದ್ದನ್ನು ಕಾಣಬಹುದು. ಹಾಗೆ ಜೊತೆಯಾಗಿ ಇದ್ದಂತಹ ಆ ಪಾರಿವಾಳಗಳು ಇಟ್ಟ ಮೊಟ್ಟೆಯನ್ನೊಡೆದು ಹಿಗ್ಗುತ್ತಿವುಗಳ ಪ್ರೀತಿ. ಮೊಟ್ಟೆ ಇಟ್ಟಿದ್ವು, ಕಾವು ಕೊಟ್ಟವು, ಅವು ಒಡ್ಕೊಂಡು ಮರಿಯಾದವು. ಆ ಮರಿ ಆದಮೇಲೆ ಅವುಗಳ ಪ್ರೀತಿ ಇನ್ನೂ ಹೆಚ್ಚಾಯಿತು. ಅಂದರೆ ಆ ಜೋಡಿ ಪಾರಿವಾಳಗಳ ಪ್ರೀತಿನೂ ಹೆಚ್ಚಾಯಿತು. ಆ ಮರಿಗಳ ಒಂದು ಆನಂದದಿಂದ ಅವುಗಳ ಸದ್ದನ್ನು ಕೇಳಿ ಅವುಗಳ ಪ್ರೀತಿ ಮೋಹ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಯಿತು. ಇಟ್ಟ ಮೊಟ್ಟೆಯನ್ನೊಡೆದು ಹಿಗ್ಗುತ್ತಿವುಗಳ ಪ್ರೀತಿ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ. ಅವುಗಳು ಇಟ್ಟಂತಹ ಮೊಟ್ಟೆಯಿಂದ ಹೊರಬಿದ್ದ ಪುಟ್ಟ ಮರಿಗಳ ಆ ಮಧುರವಾದಂಥ ಚಿಲಿಪಿಲಿ ನಾದ ಕೇಳಿ ಆನಂದದಿಂದ ಬಾಳ್ತಾ ಇದ್ದಂತಹ ದಿನಗಳಲ್ಲಿ ಏನಾಯಿತು, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಬಹಳ ಸಂತೋಷ ಆಗ್ತಿತ್ತು. ಅವಕ್ಕೆ ದಿನ ಕಳೆದ ಆನಂದದಿಂದ ಬಾಳಿ ಅವು ಆನಂದದಿಂದ ಹೀಗೇನೆ ದಿನಗಳನ್ನು ಕಳೀತಾ ಇದ್ವು. ಅಂತಹ ಒಂದು ಸಂದರ್ಭದಲ್ಲಿ ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ. ಏನಾಯ್ತು, ಒಬ್ಬ ಬೇಡ ಬಂದ್ಬಿಟ್ಟ. ಅವುಗಳನ್ನು ನೋಡ್ದ, ಅವನಿಗೆ ಆಸೆ ಆಯಿತು, ತಿನ್ನಬೇಕು ಅಂತ ಆಸೆ ಆಯಿತು. ಮರಿಗಳು ದೊಡ್ಡವಾಗಿದ್ದಾವೆ. ಹಾಗಾಗಿ ಏನು ಮಾಡ್ದ, 4 ಪಾರಿವಾಳಗಳನ್ನು ನೋಡಿದಂತಹ ಬೇಡ ಒಮ್ಮೆ ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಒಂದು ಬಲೆಯನ್ನು ಹರಡ್ಬಿಟ್ಟ, ಅವುಗಳ ಮೇಲೆ ಒಗೆದುಬಿಟ್ಟ. ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ. ಸಣ್ಣ ಮರಿಗಳು ಬೇರೆ ಇದ್ವಲ್ಲ, ಅವು ಹಾರುವಾಗ ಆ ಬಲೆಯ ಒಳಗೆ ಸಿಕ್ಕಾಕೊಂಡ್ಬಿಟ್ಟು. ಆ ಬಲೆ ಹಾಕಿದಾಗ ತಕ್ಷಣಕ್ಕೆ ಅವು ಜೋರಾಗಿ ಹಾರಕ್ಕಾಗಲಿಲ್ಲ. ಹಾಗಾಗಿ ಆ ಬಲೆಯ ಒಳಗಡೆ ಅವು ಸಿಲುಕಿಕೊಂಡವು. ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಅವೇನು ಮಾಡಿದ್ವು, ಹೊರಗೆ ಬರೋದಕ್ಕೆ ಆಗದೆ ಒದ್ದಾಡ್ತಾ ಇದ್ವು. ಆ ಬಲೆಯಲ್ಲಿ ಬಿದ್ದು ಚೀತ್ಕಾರಿಸ್ತಾ ಇದ್ವು. ಅಂದರೆ ನಮ್ಮನ್ನು ರಕ್ಷಿಸಿ ಅಂತ ಅನ್ನುವ ಅರ್ಥದಲ್ಲಿ ಅವು ಕೂಗ್ತಾ ಇದ್ವು. ಆ ಚಿಕ್ಕ ಮರಿಗಳು ಆ ಚೀತ್ಕಾರದ ಧ್ವನಿಯನ್ನು ಕೇಳಿದಂತಹ ತಾಯಿ ಮತ್ತು ತಂದೆ ಪಾರಿವಾಳಗಳಿಗೆ ಅವುಗಳಿಗೆ ಆಗಲಿಲ್ಲ. ಅವುಗಳ ಮೇಲೆ ಬಹಳ ಪ್ರೀತಿಯನ್ನು ಹೊಂದಿದ್ದಂತಹ ಈ ಪಾರಿವಾಳ, ಅದರಲ್ಲೂ ತಾಯಿ ಪಾರಿವಾಳ, ಅದಕ್ಕೆ ತಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಏನಾಯ್ತು ಮುಂದೆ ಬನ್ನಿ ನೋಡೋಣ. ನೋಡ್ಬೋದು ನೀವು ಅಲ್ಲಿ ಪಾರಿವಾಳ ಆ ಬಲೆಯಲ್ಲಿ ಸಿಕ್ಕಾಕೊಂಡಿದೆ. ಮರಿಗಳು ಅಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದನ್ನು ನೀವು ಕಾಣ್ಬೋದಾಗಿದೆ.
ಆ ಒಂದು ಚಿತ್ರದಲ್ಲಿ ಬಲೆಯನ್ನು ಹರಡಿದಾನೆ. ಆ ಬಲೆಯಲ್ಲಿ ಕಾಲುಗಳೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ, ಮರಿಗಳು ಅಲ್ಲಿ ತಗಲಾಕೊಂಡ್ಬಿಟ್ಟಿದ್ದಾವೆ. ಅದನ್ನೆಲ್ಲ ನೋಡಿದಂತಹ ತಾಯಿ ಪಾರಿವಾಳ ಏನು ಮಾಡುತ್ತೆ ನೋಡೋಣ ಬನ್ನಿ. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತು ಒಳಗೆ ಬಿಕ್ಕಿ ಬಿಕ್ಕಿ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಅಂದ್ರೆ ಏನಾಯ್ತು, ಈ ಮುದ್ದು ಪಾರಿವಾಳಗಳು ಆ ಮರಿಗಳು ಯಾವಾಗ ಬಲೆಯಲ್ಲಿ ಸಿಲುಕಿಕೊಂಡವೋ ಅವುಗಳ ಒಂದು ಚೀತ್ಕಾರ, ಆರ್ತನಾದ ಕೇಳಿ ತಡೆಯಲಾರದೆ ಏನು ಮಾಡ್ತು, ತಾಯಿ ಪಾರಿವಾಳವು ಸಹ ಅದು ಹಾರಿ ಬಂದುತ್ತದೆ. ತಾಯಿ ಪಾರಿವಾಳವು ಸಹ ಹಾರಿ ಬಂದು ಆ ಬಲೆಯಲ್ಲಿ ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ. ತಾಯಿ ಪಾರಿವಾಳ ಆ ಬಲೆಯಲ್ಲಿ ಬಂದು ಅದು ಸಹ ಧುಮುಕ್ಬಿಡ್ತು. ಎಷ್ಟೇ ಆಗಲಿ ಹೆತ್ತ ಕರುಳು ಅಲ್ವೇ, ಹಾಗಾಗಿ ಹೆತ್ತವರ ಸಂಕಟ ಹೆತ್ತವರಿಗೆ ಗೊತ್ತು ಅನ್ನೋ ಹಾಗೆ ಮಕ್ಕಳು ಕಷ್ಟದಲ್ಲಿದ್ದಾಗ ತಂದೆ ತಾಯಿಗಳಿಗೆ ಬಹಳ ನೋವಾಗುತ್ತದೆ. ಹಾಗೆ ಇಲ್ಲಿ ಮರಿ ಪಾರಿವಾಳಗಳು ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾವೆ. ಅವುಗಳನ್ನು ಬಿಡಿಸೋದಕ್ಕಾಗಿ ತಾಯಿ ಪಾರಿವಾಳ ಏನು ಮಾಡ್ತು, ಅದು ಬಲೆಯಲ್ಲಿ ಹಾರಿಬಿಡ್ತು. ಹಾರಿದಾಗ ಹೆಂಡತಿಯ ನಗಲಿರದ ಗಂಡು ಹಕ್ಕಿ, ಹೆಂಡತಿ ಬಿಟ್ಟು ಒಂದು ಕ್ಷಣ ಇರ್ತಾ ಇರಲಿಲ್ಲ ಗಂಡು ಪಾರಿವಾಳ, ಅದೇನು ಮಾಡ್ತು, ಅದು ಸಹ ಏನು ಮಾಡ್ತು, ಅದು ಆ ಬಲೆಗೆ ಹಾರೋದಕ್ಕೆ ಪ್ರಯತ್ನ ಪಡ್ತು. ಹೆಂಡತಿಯ ನಗಲಿರದ ಗಂಡು ಹಕ್ಕಿ, ಅದು ಕೂಡ ಬಹಳ ಪ್ರೀತಿಯಿಂದ ಗಂಡ ಹೆಂಡತಿ ಹಕ್ಕಿ ಇದ್ದು ಪಾರಿವಾಳಗಳಿದ್ದು, ಹಾಗಾಗಿ ಹೆಂಡತಿ ಹಾರಿದ ತಕ್ಷಣ ಅದೂ ಸಹ ಅದರ ಜೊತೆಯಲ್ಲಿಯೇ ಹಾರಿ ಬಂತು. ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಆ ಹೆಣ್ಣು ಪಾರಿವಾಳ ಯಾವಾಗ ಆ ಬಲೆಯ ಒಳಗೆ ಮರಿಗಳ ಜೊತೆಯಲ್ಲಿ ಒಳಗೋತೋ ಆಗ ಗಂಡು ಪಾರಿವಾಳ ದೂರದಲ್ಲಿ ಕೂತ್ಕೊಂಡು ನೋಡ್ತಾ ಇತ್ತಿದ್ದನ್ನೆಲ್ಲ. ಅದು ಸಹ ಹೆಂಡತಿಯನ್ನ ಬಿಟ್ಟು ಅಗಲಿರದೆ ಜೊತೆಯಲ್ಲಿದ್ವು. ಹಾಗಾಗಿ ಅದು ಸಹ ಏನು ಮಾಡ್ತು, ಹೆಂಡತಿಯ ಜೊತೆಗೆ ಒಳಗಡೆ ಆ ಬಲೆಯ ಒಳಗಡೆ ಬಂದ್ಬಿಡ್ತು. ಬಂದು ಬಿಕ್ಕಿ ಬಿಕ್ಕಿ ಅದು ಸಹ ಅಳ್ತಾನೆ ಬಂತು. ತಾಯಿ ದುಃಖವನ್ನ ಅಥವಾ ಮರಿಗಳ ದುಃಖವನ್ನ ಚೀತ್ಕಾರವನ್ನ ಕೇಳಲಾರದೆ ತಾಯಿ ಪಾರಿವಾಳ ಓಡು ಬಂತು. ತಾಯಿ ಪಾರಿವಾಳದ ಒಂದು ಆ ದುಃಖವನ್ನು ನೋಡಲಾರದೆ ತಂದೆ ಪಾರಿವಾಳವು ಸಹ ಬಲೆಯ ಒಳಗಡೆ ಬಂದ್ಬಿಡ್ತು. ಅದು ಸಹ ಬಿಕ್ಕಿ ಬಿಕ್ಕಿ ಅಳ್ತಾ ಇದೆ, ನೋವನ್ನ ವ್ಯಕ್ತಪಡಿಸ್ತಾ ಇದೆ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ, ಅಂದ್ರೆ ಮರಿಗಳ ಮೇಲೆ ಇದ್ದಂತಹ ಕುರುಡು ವಾತ್ಸಲ್ಯ, ಅತಿಯಾದಂತಹ ಮೋಹ ಅಥವಾ ಪ್ರೀತಿಯಿಂದಾಗಿ ಆ ತಾಯಿ ಪಾರಿವಾಳ ಅದರೊಳಗೆ ಧುಮುಕು ಬಿಡ್ತು. ಹಾಗಾಗಿ ತಾಯಿ ಪಾರಿವಾಳದ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಕೊಂಡಂತಹ ತಂದೆ ಪಾರಿವಾಳವು ಸಹ ಅದರಲ್ಲಿ ಧುಮುಕು ಬಿಡ್ತು. ಹೀಗೆ ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡಂತಹ ವಿವೇಕ, ಸ್ವಲ್ಪ ಯೋಚನೆ ಮಾಡಿದ್ರೆ ಆ ಎರಡೂ ಪಾರಿವಾಳಗಳು ಬದುಕಬಹುದಾಗಿತ್ತು. ಆದರೆ ವಾತ್ಸಲ್ಯ, ಕುರುಡು ವಾತ್ಸಲ್ಯ, ಆ ಒಂದು ಕುರುಡು ವಾತ್ಸಲ್ಯದಲ್ಲಿ ಬಿದ್ದು ಅವು ಸಹ ಏನಾಯಿತು, ಬಲೆಯ ಒಳಗೆ ನುಗ್ಗಿದುವು. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು. ಆ ಬಲೆಗೆ ಎಲ್ಲ ಪಾರಿವಾಳಗಳು ಸೇರ್ಕೊಂಡ್ಬಿಟ್ವು. ಮೊದಲು ಮರಿಗಳು ಬಿದ್ದಿದ್ವು, ಆನಂತರ ತಾಯಿ ಪಾರಿವಾಳ ಬಂತು, ಆನಂತರ ತಂದೆ ಪಾರಿವಾಳ ಬಂತು. ಹೀಗೆ ಇಡೀ ಪಾರಿವಾಳದ ಹಿಂಡೆ
ಬಲೆಯ ಒಳಗೆ ಸೇರ್ಕೊಂಡ್ಬಿಟ್ವು. ಅದನ್ನು ಬೇಡ ನೋಡ್ತಾ ಇದ್ದ. ಯಾವಾಗ ಎಲ್ಲ ಪಾರಿವಾಳಗಳು ಆ ಬಲೆಯಲ್ಲಿ ಸಿಕ್ಕಾಕೊಂಡ್ವೋ ಅವನೇನು ಮಾಡ್ದ, ಮೊದಲೇ ಹಸಿದಿದ್ದ. ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಮೊದಲೇ ಹಸಿದಿದ್ದ, ಜೊತೆಗೆ ಪಾರಿವಾಳಕ್ಕೋಸ್ಕರ ಬಲೆಯನ್ನು ಬೀಸಿದ್ದ. ಯಾವಾಗ ಈ 4 ಪಾರಿವಾಳಗಳು ಬಲೆಯಲ್ಲಿ ಸಿಕ್ಕಾಕೊಂಡ್ವೋ ಮೊದಲೇ ಹಸಿದಿದ್ದಂಥ ಬೇಡ ಅವುಗಳನ್ನು ಹೊತ್ಕೊಂಡು ನಡೆದ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಕಾಣ್ಬೋದು ಒಂದು ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಕುರುಡು ವಾತ್ಸಲ್ಯದಲ್ಲಿ ಅಂದರೆ ಅತಿಯಾದಂಥ ವ್ಯಾಮೋಹಕ್ಕೆ ನಾವು ಒಳಗಾದಾಗ ನಮ್ಮ ವಿವೇಕವನ್ನು ನಾವು ಬೇಗ ಕಳ್ಕೊಂಡ್ಬಿಡ್ತೀವಿ ಅಂತ, ಆಲೋಚನಾ ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಅಂತ. ಆ ಮುಂಗೋಪತನದಲ್ಲಿ ಆ ಆಲೋಚನಾ ಶಕ್ತಿಯನ್ನು ಕಳ್ಕೊಂಡು ಆ ಮುಂಗೋಪತನದಲ್ಲಿ ನಾವೇನು ಮಾಡ್ತೀವಿ, ವಿವೇಕವನ್ನು ಕಳ್ಕೊಂಡು ನಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಡ್ತೀವಿ ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ಕವಿ ಬಹಳ ಸುಂದರವಾಗಿ ಚಿತ್ರಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಖುಷಿಯಿಂದ ಬೇಟೆಗಾರ ಆ ಪಾರಿವಾಳಗಳ ಆ ಬಲೆಯನ್ನು ಸುತ್ತಕೊಂಡು ಏನು ಮಾಡ್ದ, ಹೊತ್ಕೊಂಡು ಮನೆ ಕಡೆಗೆ ಹೊರಟ. ಮೋಹ ಮುಸುಕಿದ ಬುದ್ಧಿ. ನೀವು ನೋಡ್ಬೋದು ಇಲ್ಲಿ ಈ ಚಿತ್ರದಲ್ಲಿ ನೀವು ಕಾಣ್ತಾ ಇದೆ, ಪಕ್ಷಿಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಆ ಬಲೆಯಲ್ಲಿ ಬಿದ್ದು ಒದ್ದಾಡ್ತಿರ್ತಕ್ಕಂತಹ ಆ ಪಾರಿವಾಳದ ಹಿಂಡನ್ನು ನಾವಲ್ಲಿ ಚಿತ್ರದಲ್ಲಿ ಕಾಣಬಹುದಾಗಿದೆ. ಎರಡೂ ಆ ಮರಿಗಳು ಅಲ್ಲಿ ಬಲೆಯಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಪಾರಿವಾಳ ಮತ್ತು ತಂದೆ ಪಾರಿವಾಳ ಎರಡೂ ಸಹ ಅವು ಮೋಹದ ಮುಸುಕಿಗೆ ಅಥವಾ ಕುರುಡು ವಾತ್ಸಲ್ಯಕ್ಕೆ ಮರುಳಾಗಿ ಅವು ಸಹ ಬಲೆಯನ್ನು ಸೇರ್ಕೊಳ್ತವೆ. ಬೇಡ ಆ ಬಲೆಯನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಈ ದೃಶ್ಯಗಳನ್ನು ನೀವು ಚಿತ್ರದಲ್ಲಿ ಕಾಣ್ಬೋದಾಗಿದೆ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ಅಂದರೆ ಮೋಹ ಮುಸುಕಿದ ಬುದ್ಧಿ ಅಂದರೆ ಜೀವನದಲ್ಲಿ ಬಂದದ್ದನ್ನು ಎದುರಿಸಬೇಕು, ವ್ಯಾಮೋಹವನ್ನು ತೊರೆದು ಬಾಳಬೇಕು. ಮೋಹ ಮುಸುಕಿದ ಬುದ್ಧಿಯಿಂದ ನಾಶವು ಬಂದೊದಗುವುದು ಎಂಬುದನ್ನು ಅರಿಯದೇ ಇದ್ದರೆ ಪಾರಿವಾಳಗಳ ಸ್ಥಿತಿ ಬಂದೊದಗುವುದು. ಅಂದರೆ ಜೀವನದಲ್ಲಿ ಏನೇ ಕಷ್ಟಗಳು ಬರಲಿ ಅಥವಾ ಯಾವುದೇ ಸಂತೋಷ ಆಗಿರಲಿ ದುಃಖ ಆಗಿರಲಿ, ನಾವು ಅದನ್ನೆಲ್ಲವನ್ನು ಬಂದಂತಹ ದುಃಖವನ್ನು ಧೈರ್ಯವಾಗಿ ಎದುರಿಸಬೇಕು. ನಾವು ವ್ಯಾಮೋಹಕ್ಕೆ ಒಳಗಾದರೆ ನಮ್ಮ ಜೀವನ ಸರ್ವನಾಶ. ವ್ಯಾಮೋಹವನ್ನು ತೊರೆದು ಬಾಳಬೇಕು. ಮೋಹವ ಮುಸುಕಿದಾಗ ಆ ಮೋಹ ಮುಸುಕಿದ ಬುದ್ಧಿಯಿಂದ ಸರ್ವವೂ ನಾಶವಾಗುತ್ತೆ ಎನ್ನುವ ಅಂಶವನ್ನು ಈ ಸಾಲಿನಲ್ಲಿ ನಾವು ಕಾಣಬಹುದಾಗಿದೆ. ಕವಿ ಅದನ್ನು ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ನಮಗೆ ನಾವೇನಾದರೂ ಮೋಹದಿಂದ ಅಥವಾ ವ್ಯಾಮೋಹದಿಂದ ಅತಿಯಾದ ಆಸೆಯಿಂದ ನಾವು ಏನಾದರೂ ನಮ್ಮ ಬುದ್ಧಿಯನ್ನು ನಾವು ಅದಕ್ಕೆ ಕೊಟ್ಟಾಗ ನಮ್ಮ ಸರ್ವನಾಶ ಅಂತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ ಅಂತ. ಅದಕ್ಕೆ ಹೇಳ್ತಾರೆ ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ ಬುದ್ಧ ಹೇಳಿದರು. ಜೊತೆಗೆ ಅತಿ ಆಸೆ ಗತಿಗೆಡಿಸಿತು ಎನ್ನುವ ಗಾದೆ ಮಾತನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ. ಅತಿಯಾದ ಆಸೆಯಿಂದ ಮರಿಗಳನ್ನು ನೋಡ್ಕೊಳ್ತಾ ಇದ್ವು ಆ ಪಾರಿವಾಳಗಳು. ಅತಿಯಾದ ಆಸೆಯಿಂದ ಇದ್ದಿದ್ದರಿಂದ ಅವೇನಾಯಿತು, ತಮ್ಮ ಜೀವನವನ್ನೂ ಸಹ ಅವು ಕಳ್ಕೊಳ್ಬೇಕಾಗಿ ಬಂತು. ಅಂದರೆ ಸರ್ವನಾಶವಾಗುವು. ಇಡೀ ಕುಟುಂಬವೇ, ಪಾರಿವಾಳದ ಕುಟುಂಬವೇ ಸರ್ವನಾಶವಾಗಿ ಹೋಯಿತು. ಅದಕ್ಕೆ ಕಾರಣ ನಮ್ಮ ಮೋಹ ಮುಸುಕಿದ ಬುದ್ಧಿ. ಅದಕ್ಕೆ ಹೇಳ್ತಾರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು.
ನಾವು ಆ ಬುದ್ಧಿಯ ಕೈಗೆ ನಮ್ಮ ಮನಸ್ಸನ್ನು ಕೊಡಬಾರದು. ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇದ್ದರೆ ನಾವು ಎಂತಹ ಕಷ್ಟವನ್ನಾದರೂ ಸಹ ಎದುರಿಸ್ಬೋದು. ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ಎದುರಿಸಬೇಕು, ವ್ಯಾಮೋಹವನ್ನು ತೊರೆದು ಬಾಳಬೇಕು. ಜೊತೆಗೆ ಈ ಮೋಹ ಮುಸುಕಿದ ಬುದ್ಧಿಯಿಂದ ಸರ್ವನಾಶವು ಬಂದೊದಗುವುದು ಎಂಬುದನ್ನು ಮೊದಲು ನಾವು ಅರಿಯಬೇಕು. ಅರಿಯದೇ ಇದ್ದರೆ ಈ ಪಾರಿವಾಳಗಳ ಸ್ಥಿತಿ ಬಂದೊದಗುವುದು. ಹಾಗಾಗಿ ಏನೇ ಬಂದರೂ ಕೂಡ ತಾಳಬೇಕು, ತಾಳ್ಮೆ ಇರಬೇಕು ಅಂತ. ಅದಕ್ಕೆ ನಾವು ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿರಬೇಕು. ಜೊತೆಗೆ ಏನೇ ಬಂದರೂ ಸಹ ಅದನ್ನು ತಾಳ್ಮೆಯಿಂದ ಅದನ್ನು ಎದುರಿಸಬೇಕು ಅಂತಕ್ಕಂಥದ್ದು ಈ ಪದ್ಯ ಭಾಗದಲ್ಲಿ ಬಂದಿರತಕ್ಕಂಥ ಅಂಶ ಆಗಿದೆ. ಆದ್ದರಿಂದ ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎನ್ನುವುದೇ ಈ ಕಥನ ಕವನದ ಆಶಯವಾಗಿದೆ. ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಆಲೋಚನೆ ಮಾಡಬೇಕು ಅಂತ. ಅಂದರೆ ಇದು ಸರಿನೋ ತಪ್ಪೋ ಎಂದು ಆಲೋಚನೆ ಮಾಡಿ ನಾವು ಕಾರ್ಯವನ್ನು ಕೈಗೊಳ್ಳಬೇಕು ಅಂತ. ಒಂದು ಪಕ್ಷ ಆ ಮರಿಗಳನ್ನು ಬೇಡನ ಬಲೆಯಲ್ಲಿ ಸಿಕ್ಕಂತಹ ಮರಿಗಳು ಅವುಗಳ ಒಂದು ಮೇಲಿನ ವ್ಯಾಮೋಹವನ್ನು ಇವರು ಈ ತಂದೆ ಮತ್ತು ತಾಯಿ ಪಾರಿವಾಳಗಳು ತೊರೆದಿದ್ದೇ ಆಗಿದ್ದರೆ ಅವೆರಡೂ ಪಕ್ಷಿಗಳು ಅಥವಾ ಎರಡೂ ಪಾರಿವಾಳಗಳು ಉಳ್ಕೊಳ್ತಾ ಇದ್ವು. ಮುಂದೆ ಅವು ಸುಖವಾದಂಥ ಜೀವನವನ್ನು ನಡೆಸಬಹುದಾಗಿತ್ತು. ಮತ್ತೆ ಅವು ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡಿ ತನ್ನ ಸಂಸಾರವನ್ನು ಅಥವಾ ತನ್ನ ಜೀವಿತವನ್ನು ಇನ್ನೂ ಮುಂದುವರಿಸಬಹುದಾಗಿತ್ತು. ಒಳ್ಳೆಯ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಅವಕಾಶವೂ ಇತ್ತು. ಆದರೆ ಆ ತಾಯಿ ಪಾರಿವಾಳ ಮತ್ತು ತಂದೆ ಪಾರಿವಾಳ ಮೋಹಕ್ಕೆ ಬಲಿಯಾಗಿದ್ದರಿಂದ ಅಥವಾ ವ್ಯಾಮೋಹಕ್ಕೆ ಒಳಗಾಗಿದ್ದರಿಂದ ಅವು ತಮ್ಮ ಜೀವನವನ್ನು ಕೂಡ ಹಾಳು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಅವುಗಳಿಗೆ ಒದಗಿ ಬಂತು. ಹಾಗಾಗಿ ಮನುಷ್ಯನಾದಂಥ ನಾವು ನೀವುಗಳು ಸಹ ನಮ್ಮ ಜೀವನವನ್ನು ಅರಿತು ನಾವು ವ್ಯಾಮೋಹಕ್ಕೆ ಒಳಗಾಗದೆ ಅಥವಾ ಮೋಹ ಮುಸುಕಿದ ಬುದ್ಧಿ ನಮ್ಮ ಕೈಯಲ್ಲಿ, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇಟ್ಕೊಂಡು ಮೋಹಕ್ಕೆ ಒಳಗಾಗದೆ ವ್ಯಾಮೋಹವನ್ನು ತೊರೆದು ಬದುಕಬೇಕು. ಏನೇ ಬಂದರೂ ಸಹ ಅವೆಲ್ಲವನ್ನು ತಾಳ್ಮೆಯಿಂದ ನಾವು ಎದುರಿಸಬೇಕು ಅನ್ನೋದೇ ಈ ಒಂದು ಪದ್ಯಭಾಗದಲ್ಲಿ ಕವಿ ಸೂರಂ ಎಕ್ಕುಂಡಿ ಇವರು ಹೇಳಿರ್ತಕ್ಕಂಥ ಒಂದು ಅಂಶ ಆಗಿದೆ. ವಿದ್ಯಾರ್ಥಿಗಳೇ, ಇಷ್ಟೊತ್ತಿನ ತನಕ ಈ ಪಾರಿವಾಳ ಎಂಬ ಪದ್ಯ ಭಾಗವನ್ನು ನೀವು ಆಲಿಸಿದಿರಿ. ಇದರ ಒಂದು ಭಾವಾರ್ಥವನ್ನು ಕೂಡ ನೀವು ತಿಳ್ಕೊಂಡ್ರಿ. ಈ ಒಂದು ಪಾರಿವಾಳ ಪದ್ಯದ ಒಂದು ಗಾಯನವನ್ನು, ಒಂದು ವಿಡಿಯೋ ಚಿತ್ರಣವನ್ನು ನಾವು ನೋಡುವುದರ ಮೂಲಕ ಈ ಒಂದು ಪದ್ಯ ಭಾಗವನ್ನು ಪೂರ್ಣಗೊಳಿಸೋಣ. ಮುಂದಿನ ಭಾಗದಲ್ಲಿ ಈ ವಿಡಿಯೋವನ್ನು ಅಥವಾ ಈ ವ್ಯಾಮೋಹಕ್ಕೆ ಒಳಗಾದಂಥ ಜೋಡಿ ಪಾರಿವಾಳಗಳ ಒಂದು ವಿಡಿಯೋವನ್ನು ನಾವು ನೋಡೋಣ. ಬನ್ನಿ. ದಟ್ಟಕಾಡಿನಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ.
ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹೆಗ್ಗು ತುಂಬಿತು ಹೊದರಿನಲ್ಲಿ ಬಂದು, ಹೆಗ್ಗು ತುಂಬಿತು ಹೊದರಿನಲ್ಲಿ ಬಂದು. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗಿತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ. ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗಿತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ. ದಿನ ಕಳೆದವಾನಂದದಿಂದ ಬಾಳಿ, ದಿನ ಕಳೆದವಾನಂದದಿಂದ ಬಾಳಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ. ಚೀತ್ಕರಿಸತೊಡಗಿದವು ಬರಲು ಹೊರಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಕಂಡು ಪಾರಿವಾಳಗಳ ಪಾಡುತ್ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ. ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು. ದಟ್ಟ ಕಾಡಿನಲ್ಲೊಂದು